ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು SSLC ಪರೀಕ್ಷೆ 2ರ ಗಣಿತ ವಿಷಯದ 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ. ಈಗ ಆಲ್ರೆಡಿ ಮತ್ತೊಂದು ವಿಡಿಯೋ ಹಾಕಿದ್ದೀನಿ, ಇದು ಭಾಗ 2. ಸರಿನಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಮೊದಲನೇದಾಗಿ ಏನಿದೆ ಅಂತ ಹೇಳಿ 2 ಅಂಕದ ಪ್ರಶ್ನೆಗಳು ಭಾಗ 2. ಸರಿನಾ? ಅದರಲ್ಲಿ ನಿನ್ನೆ ಅಂದರೆ ಭಾಗ 1ರಲ್ಲಿ ನಾವು ಮೂಲಗಳನ್ನು ಕಂಡುಹಿಡಿಯೋದು ಅಂದರೆ ಅಪವರ್ತನ ವಿಧಾನದಿಂದ ಮೂಲಗಳನ್ನು ಕಂಡುಹಿಡಿಯೋದನ್ನು ನೋಡಿದ್ವಿ. ಆದರೆ ಎಲ್ಲ ಕಡೆ ಪಾಸಿಟಿವ್ ಅಂದರೆ ಪ್ಲಸ್ ಸೈನ್ ಇರೋದಷ್ಟೇ ನೋಡಿದ್ದೀವಿ. ಇವತ್ತದರಲ್ಲಿ ನೆಗೆಟಿವ್ ಸೈನ್ ಇರೋದನ್ನು ಸಹಿತ ಹೇಳ್ಕೊಡ್ತೀನಿ. ಓಕೆನಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 3x² - x - 4. ನೋಡ್ರಿ, ನೆಗೆಟಿವ್ ಸೈನ್ ಇದೆ, ಯಾವ ರೀತಿ ತಗೋಬೇಕು ಅನ್ನೋದನ್ನು ಹೇಳ್ತೀನಿ. ಓಕೆನಾ? 3x² - x - 4 ಫಸ್ಟು = 0 ಅಂತ ಹೇಳಿ ಮಾಡ್ಕೊ. ನೆಕ್ಸ್ಟ್ ಸ್ಟೆಪ್ ಏನು? 3x² ಮತ್ತು 4ಕ್ಕೆ ಗುಣಾಕಾರ ಮಾಡಬೇಕು. ಓಕೆನಾ? ಅಂದರೆ ಮೊದಲನೇ ಪದ ಮತ್ತು ಮೂರನೇ ಪದವನ್ನು ಗುಣಾಕಾರ ಮಾಡಬೇಕು. 4 3 ಎಷ್ಟು? 12. x² ಇದೆ, ಸೊ x² ಬರುತ್ತೆ. 4 3 12, x²ಗೆ x². ಆಮೇಲೆ ಇಲ್ಲಿ ಏನು ಚಿಹ್ನೆ ಇಲ್ಲ ಅಂದರೆ ಪ್ಲಸ್ ಚಿಹ್ನೆ ಇದೆ, ಪ್ಲಸ್ ಮೈನಸ್ ಮೈನಸ್. ಓಕೆನಾ? ಈಗ ಇದು ಎರಡನ್ನೂ ತಗೊಂಡು ಗುಣಾಕಾರ ಮಾಡಿ ಇಲ್ಲಿ ಬರುತ್ವಿ. ಇನ್ನು ಉಳಿದಿರೋದನ್ನು ಇಲ್ಲಿ ಮಧ್ಯದಲ್ಲಿ ಉಳಿದಿದೆಯಲ್ಲ ಅದನ್ನು ಇಲ್ಲಿ ಬರಿಬೇಕು. -x ಅಂದರೆ ಇಲ್ಲಿ ಯಾವುದೂ ಸಂಖ್ಯೆ ಇಲ್ಲ ಅಂತಂದರೆ ಒಂದು x ಇದೆ ಅಂಥೇಳಿ ಅರ್ಥ. ಓಕೆನಾ? ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಂತ ಹೇಳಿದ್ರೆ, ನಾವು ಯಾವುದಾದ್ರೂ 2 ಸಂಖ್ಯೆಗಳನ್ನು ಕಂಡುಹಿಡಿಬೇಕು. ಓಕೆನಾ? ಆ 2 ಸಂಖ್ಯೆಗಳು ಗುಣಾಕಾರ ಮಾಡಿದಾಗ ಏನು ಬರಬೇಕು? -12x² ಬರಬೇಕು. ಅದೇ ಪ್ಲಸ್ ಆರ್ ಮೈನಸ್ ಮಾಡಿದಾಗ ಏನು ಬರಬೇಕು? -x ಅಂತೇಳಿ ಬರಬೇಕು. ಅಂದರೆ -1x ಅಂತೇಳಿ ಬರಬೇಕು. ಅಂಥ ಸಂಖ್ಯೆಗಳು ಯಾವುದು? ಫಸ್ಟ್ ನಾವೇನು ಮಾಡಬೇಕು ಗೊತ್ತಾ? ಯಾವುದಾದ್ರೂ 2 ಸಂಖ್ಯೆಗಳನ್ನು ಗುಣಾಕಾರ ಮಾಡಿದಾಗ -12x² ಬರುತ್ತಾ ಅಂತ ಚೆಕ್ ಮಾಡಬೇಕು. ಆ ಥರ ಸಂಖ್ಯೆಗಳನ್ನು ಹುಡುಕ್ಬೇಕು. ಸರಿನಾ? ಫಾರ್ ಎಕ್ಸಾಂಪಲ್ ನೋಡೋದಾದರೆ 6x ಮತ್ತೊಂದು 2x. 6 2 12, x × x x² ಆಗುತ್ತಲ್ವಾ? ಚಿಹ್ನೆಗಳ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಆದರೆ ಈಗ ಕೂಡಿಸು ಅಥವಾ ಕಳೆ ಮಾಡಿದಾಗ -1x ಬರಬೇಕಲ್ಲ, ಬರುತ್ತಾ ನೋಡೋಣ ತಡ್ರಿ. 6 + 2 8 ಆಗಿಬಿಡುತ್ತೆ. -1x ಬರಲ್ಲ. 6ರಲ್ಲಿ 2 ಕಳೆದ್ರೆ ಎಷ್ಟು? 4x ಆಗುತ್ತೆ. -1x ಬರಲ್ಲ. ಹಾಗಾದರೆ ಈ ಜೋಡಿ ಆಗೋದಿಲ್ಲ. ಸರಿನಾ? ಇನ್ನು ಯಾವ ಜೋಡಿ ಆಗುತ್ತೆ ನೋಡೋಣ ತಡ್ರಿ. ಈಗ ನಾನು 4x ಮತ್ತು 3x ಅಂತ ತಗೋತೀನಿ. 4 3 12, x × x x² ಆಗುತ್ತಾ? ಹಾಂ, ಆಗುತ್ತೆ. ಹಾಗಾದರೆ ಈಗ 4ರಲ್ಲಿ 3 ಕೂಡಿಸಿದ್ರೆ -x ಬರುತ್ತಾ? ಇಲ್ಲ, 7x ಅಂತ ಬರುತ್ತೆ. ಅದೇ 4ರಲ್ಲಿ 3 ಕಳೆದ್ರೆ ಹಾಂ -1x ಅಂತ ಬರುತ್ತೆ. ಹೌದಿಲ್ಲ? 4ರಲ್ಲಿ 3 ಕಳೆದ್ರೆ 1 ಅಲ್ವಾ? ಹಾಂ, ಹಾಗಾದರೆ ಈ 2 ಸಂಖ್ಯೆಗಳು ಅಪ್ಲೈ ಆಗುತ್ತೆ. ತಗೊಳ್ಳೋಣ. ಒಂದನೇದು 4x, ಎರಡನೇದು 3x ಅಂಥೇಳಿ. ಈಗ ಚಿಹ್ನೆಗಳ ಬಗ್ಗೆ ಯೋಚನೆ ಮಾಡೋಣ. ಸರಿ, ಇಲ್ಲಿ ಕೆಳಗಡೆ ಮೈನಸ್ ಇದೆ ಅಂತ ಅಂದರೆ ಅರ್ಥ ಏನು? ಇಲ್ಲಿ ದೊಡ್ಡ ಸಂಖ್ಯೆಗೆ ಮೈನಸ್ ಹಾಕಬೇಕು. ಇಲ್ಲಿ 4x ಮತ್ತು 3xರಲ್ಲಿ ದೊಡ್ಡದು ಯಾವುದು ಹೇಳ್ರಿ? 4x ಅಲ್ವಾ? ಸೊ ಇಲ್ಲಿ ಮೈನಸ್ ಬರುತ್ತೆ. ಓಕೆನಾ? ಇಲ್ಲಿ ಹಾಕೋದು ಗೊತ್ತಾಯ್ತಾ? ಇಲ್ಲಿ ಕೆಳಗಡೆ ಯಾವ ಚಿಹ್ನೆ ಇರುತ್ತೋ ಇಲ್ಲಿ ದೊಡ್ಡ ಸಂಖ್ಯೆಗೆ ಆ ಚಿಹ್ನೆನ ಹಾಕಿದ್ರೆ ಆಯಿತು. ಇಫ್ ಇಲ್ಲಿ ಕೆಳಗಡೆ ಪಾಸಿಟಿವ್ ಇತ್ತು, ಪ್ಲಸ್ ಇತ್ತು ಅಂದರೆ ಇಲ್ಲಿ ದೊಡ್ಡ ಸಂಖ್ಯೆಗೆ ಏನು ಹಾಕ್ತೀರಿ? ಪ್ಲಸ್ ಅಂತೇಳಿ ಹಾಕ್ತೀರಿ. ಓಕೆನಾ? ಇದೊಂದು ಡೌಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಕೇಳಿದ್ರೆ, ಇಲ್ಲಿ ಯಾವ ಚಿಹ್ನೆ ಹಾಕಿದ್ರೆ ಇಲ್ಲಿ ಮೈನಸ್ ಬರುತ್ತೆ ಅಂತ ಚೆಕ್ ಮಾಡಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಮೈನಸ್ ಇಟ್ಟರೆ ಮೈನಸ್ ಮೈನಸ್ ಪ್ಲಸ್ ಆಗಿಬಿಡುತ್ತಲ್ವಾ? ಆಗೋದಿಲ್ಲ. ಹಾಗಾದರೆ ಇಲ್ಲಿ ಯಾವ ಚಿಹ್ನೆ ಇರಬೇಕು? ಪ್ಲಸ್. ಪ್ಲಸ್ ಮೈನಸ್ ಮೈನಸ್. ಆಯಿತಾ? ಹಾಂ, ಪ್ಲಸ್ ಮೈನಸ್ ಮೈನಸ್ ಅಂದರೆ ದೊಡ್ಡರಲ್ಲಿ ಸಣ್ಣದನ್ನು ಕಳಿಬೇಕು. 4xರಲ್ಲಿ 3x ಕಳೆದ್ರೆ ಎಷ್ಟು? x -x. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಅಲ್ವಾ? ಸೊ ಇದೆಲ್ಲ ಸ್ಯಾಟಿಸ್ಫೈ ಆಗುತ್ತೆ. ಓಕೆನಾ? ಸರಿ, ಪ್ಲಸ್ ಮೈನಸ್ ಮೈನಸ್ 4 3 12, x × x² ಇದು ಸಹಿತ ಸ್ಯಾಟಿಸ್ಫೈ ಆಯಿತು. ಈ ಥರ ನೋಡಿ ಚೆಕ್ ಮಾಡಿ ಮಾಡಬೇಕು. ಓಕೆನಾ? ಹಾಂ, ಈಗ ಬರೆಯೋದು ಹೇಗೆ? ಮೊದಲನೇ ಪದವನ್ನು ಅದೇ ರೀತಿ ಬರ್ಕೋಬೇಕು, ಕೊನೆ ಪದವನ್ನು ಸಹಿತ ಅದೇ ರೀತಿ ಬರ್ಕೋಬೇಕು. =0. ಈಗ ಇದನ್ನು ಇಲ್ಲಿ ಬರೀಬೇಕು. ಸೊ ನೋಡಿರಿ, ಇಲ್ಲಿ 3x² ಇದೆಯಲ್ಲ, ಸೊ 3x ಕಾಮನ್ ತೆಗಿಲಿಕ್ಕೆ ಈಸಿ ಆಗುತ್ತೆ ಅಂತ ಅದನ್ನೇ ಫಸ್ಟ್ ಬರಿತೀವಿ. ನೀವು ಬೇಕಾದ್ರೆ 4x ಫಸ್ಟ್ ಬರಿಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸರಿನಾ? ಅದರಲ್ಲಿ ಕಾಮನ್ ತೆಗಿಲಿಕ್ಕೆ ಈಸಿ ಆಗಲಿ ಅಂತ ಹೇಳಿ ನಾವು ಫಸ್ಟು 3x ಬರಿತೀವಿ. ಪ್ಲಸ್ 3x, ಆಮೇಲೆ ಇರೋದು ಯಾವುದು? -4x. ಸರಿನಾ? ಈಗೇನು ಮಾಡಬೇಕು? 2 ಗುಂಪನ್ನಾಗಿ ಮಾಡ್ತಾ ಹೋಗಬೇಕು. ಓಕೆನಾ? ಏನು ಗುಂಪು?
ಗುಂಪು ಮಾಡಿ ಆದಮೇಲೆ ನೆಕ್ಸ್ಟ್ ಏನು ಮಾಡೋದು ಹೇಳ್ರಿ, ಕಾಮನ್ ತೆಗೆಯೋದು. ಸಾಮಾನ್ಯ ತೆಗಿಬೇಕು. ಯಾವ್ದು ಕಾಮನ್ ಇದೆ ಅಂತ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ 3 ಇದೆ, ಇಲ್ಲೂ 3 ಇದೆ. ಹಾಗಾದರೆ 3 ಸಾಮಾನ್ಯ ಆಯಿತಾ, ಅದನ್ನು ಕಾಮನ್ ತೆಗೆದೆ. ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ ಅಲ್ವಾ. ಹಾಂ, ಇಲ್ಲಿ ಎಕ್ಸನ್ನು ಸಹಿತ ಕಾಮನ್ ತೆಗೆದೆ. ಹಾಂ, ಇದನ್ನು ತೆಗೆದು ಆದಮೇಲೆ ಇಲ್ಲಿ 3x². x² ಅಂದರೆ ಎಕ್ಸ್ ಗುಣಿಸು ಎಕ್ಸ್. ಆ ಎಕ್ಸಲ್ಲಿ ಒಂದು ಎಕ್ಸ್ನ ಈ ಕಡೆ ಬರೆದ್ವಿ ನಾವು. ಹಾಗಾದರೆ ಇಲ್ಲಿ ಎಷ್ಟು ಎಕ್ಸ್ ಉಳಿತು ಹೇಳ್ರಿ, ಇನ್ನೊಂದು ಉಳಿತಲ್ವಾ. ಸೊ ಎಕ್ಸ್ ಅಂತ 3x ಗುಣಿಸು ಎಕ್ಸ್ ಏನಾಗುತ್ತೆ, 3x². ಆಮೇಲೆ ಯಾವ ಚಿಹ್ನೆ ಇದೆ, ಪ್ಲಸ್. ಇಲ್ಲಿ 3xನ್ನು ಸಹಿತ ಇಲ್ಲಿ ಬರೆದ್ಬಿಟ್ಟಿದ್ದೇವೆ. ಏನಾದರೂ ಉಳಿತಾ ಇಲ್ಲಿ, ಏನು ಉಳಿದಿಲ್ಲ. ಏನು ಉಳಿದಿಲ್ಲ ಅಂತಂದರೆ 1 ಉಳಿತು ಅಂತ ಹೇಳಿ ಬರಿಬೇಕು. ಓಕೆನಾ. ಹಾಂ, ಸರಿ. ಈಗ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಚಿಹ್ನೆಯನ್ನು ಆಮೇಲೆ ಹಾಕೋಣ. ಸರಿ. ಹಾಂ, ಇಲ್ಲಿ ಯಾವುದು ಕಾಮನ್ ಇದೆ ನೋಡ್ರಿ, 4x ಮತ್ತು 4ಅಲ್ಲಿ 4 ಕಾಮನ್ ಇದೆಯಾ. ಹಾಂ, ಈಗ ಬ್ರಾಕೆಟ್ ಹಾಕ್ರಿ. ಸರಿನಾ. ಇಲ್ಲಿ 4 ಬರ್ದಾದ್ಮೇಲೆ ಇಲ್ಲಿ ಏನು ಉಳಿತು, ಎಕ್ಸ್ ಉಳಿತಲ್ವಾ. ಹಾಂ, ನಾವೊಂದು ಹಿಂಟ್ ಕೊಟ್ಟಿದ್ದೆ. ಏನು ಹೇಳ್ರಿ, ನಮ್ಮ ಉತ್ತರ ಸರಿ ಆಗಬೇಕು ಅಂತಂದರೆ ಈ ಬ್ರ್ಯಾಕೆಟಲ್ಲಿ ಏನಿದೆಯೋ ಈ ಬ್ರ್ಯಾಕೆಟಲ್ಲೂ ಅದೇ ಬರಬೇಕು ಅಂತ ಹೇಳಿದ್ದೆ ಅಲ್ವಾ. ಹಾಗಾದರೆ ಇಲ್ಲಿ ಪ್ಲಸ್ ಚಿಹ್ನೆ ಇದೆ ಅಂದಮೇಲೆ ಇಲ್ಲೂ ಪ್ಲಸ್ ಚಿಹ್ನೆನೇ ಬರುತ್ತಲ್ವಾ. ಹಾಂ, ಇಲ್ಲಿ 4 ಕಾಮನ್ ತೆಗೆದಾಯಿತು. ಇಲ್ಲೇನು ಉಳಿತು ಹೇಳ್ರಿ, 1 ಉಳಿತಾ. ಹಾಂ, =0. ಈಗ ಇಲ್ಲಿ ಮಧ್ಯದೊಂದು ಚಿಹ್ನೆ ಬರೀಬೇಕಲ್ವಾ. ಹಾಂ, ಇಲ್ಲಿ ಯಾವ ಚಿಹ್ನೆಯನ್ನು ಹಾಕಿದ್ರೆ ಇಲ್ಲಿ ಮೈನಸ್ ಬರುತ್ತೆ ನೋಡಬೇಕು. ಇಲ್ಲಿ ಪ್ಲಸ್ ಹಾಕಿದ್ರೆ ಪ್ಲಸ್ 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 ಆಗಿಬಿಡುತ್ತಲ್ವಾ, ಆಗೋದಿಲ್ಲ. ಹಾಗಾದರೆ ಇಲ್ಲಿ ಯಾವ್ದು ಹಾಕ್ಬೇಕು ಹೇಳ್ರಿ, ಮೈನಸ್. -4 ಗುಣಿಸು ಎಕ್ಸ್, -4x. ಮೈನಸ್ ಪ್ಲಸ್ ಮೈನಸ್, 4 1 4. ಈ ಥರ ನೋಡಿ ಹಾಕಬೇಕು. ಓಕೆನಾ. ನೋಡಿರಿ, ಈ ಬ್ರ್ಯಾಕೆಟಲ್ಲಿರೋದೇ ಇಲ್ಲಿ ಬರೋದ್ರಿಂದ ಇಲ್ಲಿ ಏನಿದೆ ಅದನ್ನೇ ಹಾಕಬೇಕು. ಇಲ್ಲಿ ಚಿಹ್ನೆ ಯಾವ ಚಿಹ್ನೆ ಇಲ್ಲಿ ಹಾಕಿದ್ರೆ ಇಲ್ಲಿ ಮೈನಸ್ ಬರುತ್ತೆ ಅಂತ ನೋಡಬೇಕು. ಇಲ್ಲಿ ಪ್ಲಸ್ ಹಾಕಿಬಿಟ್ರೆ ಪ್ಲಸ್ 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 ಆಗಿಬಿಡುತ್ತೆ, ಆಗೋದಿಲ್ಲ ಅಲ್ವಾ. ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಬರಬೇಕು ಅಂದರೆ ಇಲ್ಲಿ ಮೈನಸ್ ತೊಗೋಬೇಕು. ಮೈನಸ್ ಪ್ಲಸ್ ಮೈನಸ್ ಅಂತ ಹೇಳಿ. ಓಕೆನಾ, ಕ್ಲಿಯರ್ ಆಗಿದೆ ಅನ್ಕೋತೀನಿ. ಹಾಂ, ನೆಕ್ಸ್ಟ್ ನೋಡ್ರಿ, ಈ ಬ್ರ್ಯಾಕೆಟಲ್ಲಿರೋದು ಫಸ್ಟ್ ಬರೀಬೇಕಲ್ವಾ, x + 1. ಓಕೆನಾ. ಹಾಂ, ಇದನ್ನು ಬರೆದಾದ್ಮೇಲೆ ಇಲ್ಲೇನು ಉಳೀತು, 3x - 4 = 0. ನೋಡ್ರಿ, x + 1 ಬರೆದೆ. ಇಲ್ಲಿ x + 1 ಬರೆದಾದ್ಮೇಲೆ ಇಲ್ಲೇನು ಉಳೀತು, 3x. ಆಮೇಲೆ ಇಲ್ಲೇನು ಉಳೀತು, -4 ಚಿಹ್ನೆಗಳ ಜೊತೆಗೂಡಿ. ಇದು ಎರಡಕ್ಕೂ ಸೇರಿ 0 ಕೊಟ್ಟಿದ್ದಾರಲ್ವಾ. ಈಗೇನು ಮಾಡಬೇಕು, x + 1 = 0. ಮತ್ತೊಂದು ಯಾವುದು, 3x - 4 = 0. ನೆಕ್ಸ್ಟು x + 1 = 0. ಎಕ್ಸ್ ಮಾತ್ರ ಈ ಕಡೆ ಇಡಬೇಕು. +1 ಈ ಕಡೆ ಹೋದಾಗ ಏನಾಗುತ್ತೆ, -1. ಒಂದು ಮೂಲ ಸಿಗ್ತಾ. ನೆಕ್ಸ್ಟ್ 3x - 4 = 0ನಾ. ಹಾಂ, 3xನ ಇಲ್ಲೇ ಇಡ್ತೀನಿ. 4ನ ಆ ಕಡೆ ತೊಗೊಂಡು ಹೋದಾಗ +4. x = ಏನಾಗುತ್ತೆ, 4 ಇಲ್ಲೇ ಇರಲಿ. 3xನ ಜೊತೆ ಗುಣಾಕಾರದಲ್ಲಿದೆ. ಈ ಕಡೆ ಬಂದಾಗ ಏನಾಗುತ್ತೆ, ಭಾಗಾಕಾರ. ಇನ್ನೊಂದು ಸಿಕ್ತು ಮೂಲ. ಸರಿನಾ. ಈ ಥರ ಅದನ್ನು ಕಂಡುಹಿಡಿಬೇಕು. ಸರಿ, ಈ ಲೆಕ್ಕ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಬರ್ರಿ ಈಗ ನೆಕ್ಸ್ಟ್ ಲೆಕ್ಕನ ನೋಡೋಣ ಯಾವುದು ಅಂತ ಹೇಳಿ. ಹಾಂ, ಎರಡನೇದು ನೋಡ್ರಿ, ಬಹುಪದೋಕ್ತಿಗಳ ಸಹಗುಣಕಗಳಿಂದ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕಂಡುಹಿಡಿಯುವುದು ಅಂತ ಹೇಳಿ. ಸರಿನಾ. ಇದು ಡೆಫಿನೇಟ್ ಆಗಿ ಬರುವಂತಹ ಕ್ವಶನ್. ಏನು ಕೊಟ್ಟಿರ್ತಾರೆ ಅನ್ನೋದನ್ನು ನೋಡೋಣ ಬರ್ರಿ. ಹಾಂ, ಒಂದು ಕ್ವಶನ್ ನೋಡ್ರಿ, 3x² + 5x - 2. ಇದನ್ನು ಏನು ಮಾಡಬೇಕು, ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕಂಡುಹಿಡಿಬೇಕು. ಸರಿನಾ. ಇದನ್ನು ಕಂಡುಹಿಡಿಯಲಿಕ್ಕೆ ಒಂದು ಸೂತ್ರ ಇದೆ. ಏನು ಅಂತ ಹೇಳಿದ್ರೆ, ಫಸ್ಟು ಶೂನ್ಯತೆಗಳ ಮೊತ್ತ ಅದನ್ನು ಕಂಡುಹಿಡಿಯಲಿಕ್ಕಿರೋ ಸೂತ್ರ -b/a ಅಂತ ಹೇಳಿ. ಓಕೆನಾ. ಹಾಂ, ನೆಕ್ಸ್ಟ್ ಇರೋದು ಯಾವುದು, ಶೂನ್ಯತೆಗಳ ಗುಣಲಬ್ಧ. ಅದನ್ನು ಕಂಡುಹಿಡಿಯಲಿಕ್ಕಿರೋದು c/a ಅಂತ ಹೇಳಿ. ಓಕೆ, ಏನು ಹೇಳ್ತೀವಿ, ಶೂನ್ಯತೆಗಳ ಮೊತ್ತ -b/a, ಶೂನ್ಯತೆಗಳ ಗುಣಲಬ್ಧಕ್ಕೆ c/a ಅಂಥೇಳಿ. ಹಾಗಾದರೆ b ಅಂದ್ರೇನು, a ಅಂದ್ರೇನು, c ಅಂದ್ರೇನು ಅದೆಲ್ಲ ಗೊತ್ತಾಗಬೇಕಲ್ವಾ. ಹಾಂ, ಇಲ್ಲಿ ನೋಡ್ಕೊಳ್ರಿ, 3x² + 5x - 2. ಇದು ಯಾವ ಫಾರ್ಮಲ್ಲಿ ಇರುತ್ತಪ್ಪ ಅಂತ ಕೇಳಿದ್ರೆ ax² + bx + c ಈ ಫಾರ್ಮಲ್ಲಿ ಇರುತ್ತೆ. ಓಕೆನಾ. ಇಲ್ಲಿ ನೋಡ್ರಿ, x² ಕೆಳಗೆ x² ಇದೆಯಾ, ಎಕ್ಸ್ನ ಕೆಳಗೆ ಎಕ್ಸ್ ಇದೆಯಾ. ಹಾಂ, ಎ ಜಾಗದಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ, 3. a = ಎಷ್ಟಾಯಿತು ಹಾಗಾದರೆ, 3 ಹೇಳಾಯಿತು. ಓಕೆನಾ. ಹಾಂ, ಇಲ್ಲಿ ಎಕ್ಸ್ ಜಾಗದಲ್ಲಿ ಎಕ್ಸ್ ಇದೆಯಾ, ಬಿ ಜಾಗದಲ್ಲಿ ಎಷ್ಟು ಕಾಣಿಸ್ತಾ ಇದೆ ನೋಡ್ರಿ ಇಲ್ಲಿ. ಹಾಂ, b = ಎಷ್ಟಾಯಿತು, 5. ಹಾಂ, ಸಿ ಜಾಗದಲ್ಲಿ ಏನು ಕಾಣಿಸ್ತಾ ಇದೆ,
ಸಿ ಜಾಗದಲ್ಲಿ 2, ಆದರೆ ಚಿಹ್ನೆಗಳ ಜೊತೆಗೂಡಿ ಬರೀಬೇಕು. ಎಷ್ಟಾಯಿತು? ಸಿ ಜಾಗದಲ್ಲಿ -2 ಹೇಳಾಯಿತು. ಈಗ ಶೂನ್ಯತೆಗಳ ಮೊತ್ತವನ್ನು ಕಂಡು ಹಿಡಿಬೋದಾ? ಈಕ್ವಲ್ ಟು ಮೈನಸ್ ಇದೆ, ಮೈನಸ್ಸಿಗೆ ಮೈನಸ್ ಬರದೆ ಬಿ ಜಾಗದಲ್ಲಿ ಏನು ಬರಿಬೇಕು ನೋಡ್ರಿ? 5 ಭಾಗಿಸು ಎ ಜಾಗದಲ್ಲಿ ಏನು ಬರಿಬೇಕು? 3. ಹಾಗಾದರೆ ಶೂನ್ಯತೆಗಳ ಮೊತ್ತ ಎಷ್ಟಾಯಿತು ಹೇಳ್ರಿ? -5 ಭಾಗಿಸು 3 ಹೇಳಾಯಿತು. ಈಗ ಶೂನ್ಯತೆಗಳ ಗುಣಲಬ್ಧ ನೋಡ್ರಿ, C/A ಅಂತ ಹೇಳಿದೆ. ಸಿ ಜಾಗದಲ್ಲಿ ಏನು ಹಾಕಬೇಕು ಹೇಳ್ರಿ? -2 ಭಾಗಿಸು ಎ ಜಾಗದಲ್ಲಿ ಏನು ಹಾಕಬೇಕು? 3. ಇಷ್ಟು ಬರೆದ್ರೆ ಈ ಲೆಕ್ಕ ಮುಗೀತು. ಓಕೆನಾ? ಕೆಲವೊಂದು ಸಲ ಏನು ಮಾಡಿರ್ತಾರೆ ಅಂತ ಕೇಳಿದ್ರೆ ಇದನ್ನು ಕೊಟ್ಟಿರ್ತಾರೆ, ಅಂದರೆ ಶೂನ್ಯತೆಗಳ ಮೊತ್ತ, ಶೂನ್ಯತೆಗಳ ಗುಣಲಬ್ಧವನ್ನು ಕೊಟ್ಟಿರ್ತಾರೆ. ನೀವೇನು ಮಾಡಬೇಕು? ಈ ಥರ ಈ ಬಹುಪದೋಕ್ತಿಯನ್ನು ಕಂಡು ಹಿಡಿಬೇಕಾಗಿರುತ್ತೆ. ಓಕೆನಾ? ಅದನ್ನು ಮಾಡಲಿಕ್ಕೂ ಸಹಿತ ಒಂದು ಫಾರ್ಮುಲಾ ಇದೆ. ಏನು ಕೊಟ್ಟಿರ್ತಾರೆ ಗೊತ್ತಾ? ಕ್ವಶನನ್ನು ಮೊತ್ತ ಮತ್ತು ಗುಣಲಬ್ಧಗಳ ಸಹಾಯದಿಂದ ಬಹುಪದೋಕ್ತಿ ರಚಿಸಿ ಅಂತೇಳಿ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಮೊತ್ತ ಈಕ್ವಲ್ ಟು -2 ಅಂತ ಕೊಟ್ಟರು ಅಂತ ಇಟ್ಕೊಳ್ರಿ. ಗುಣಲಬ್ಧ 3 ಅಂತ ಕೊಟ್ಟರು. ಈ ಥರ ಕೊಟ್ಟಾಗ ಈ ಥರನೂ ಕೊಡಬಹುದು, ಇಲ್ಲ ಈ ಥರ ಕೊಡ್ತಾರೆ. ಸರಿನಾ? ಈ ಥರ ಕೊಟ್ಟಾಗ ಏನು ಮಾಡಬೇಕು ನೋಡ್ರಿ? ಮೊತ್ತ -2 ಗುಣಲಬ್ಧ 3 ಅಂತೇಳಿ ಕೊಟ್ಟರು. ನಾವೇನು ಮಾಡಬೇಕು? ಬಹುಪದೋಕ್ತಿಯನ್ನು ರಚಿಸಬೇಕು. ಇಲ್ಲಿದೆಯಲ್ಲ, ಈ ಥರ ಬಹುಪದೋಕ್ತಿಯನ್ನು ರಚಿಸಬೇಕು. ಇವಾಗ ಒಂದು ಫಾರ್ಮುಲಾ ಇದೆ. ಅದೇನಪ್ಪ ಅಂತ ಕೇಳಿದ್ರೆ x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಅಂಥೇಳಿ. ಈ ಆಲ್ಫಾ ಅಂದ್ರೇನು, ಬೀಟಾ ಅಂದ್ರೇನು? 2 ಶೂನ್ಯತೆಗಳು ಬರ್ತವೆ ನೋಡ್ರಿ. ಇಲ್ಲಿ ಲೆಕ್ಕ ಮಾಡಿದ್ವಿ ಅಲ್ವಾ, ಮೂಲಗಳನ್ನು ಕಂಡು ಹಿಡಿದ್ವಿ ಅಲ್ವಾ? ಆ ಮೂಲಗಳಲ್ಲಿ ಎಷ್ಟು ಮೂಲಗಳು ಬಂದ್ವು ಹೇಳ್ರಿ? 2 ಮೂಲಗಳು ಬಂದ್ವಲ್ಲ. ಅದೇ ರೀತಿ ಇದೇ ಮೆಥಡಲ್ಲಿ ಶೂನ್ಯತೆಗಳನ್ನು ಕಂಡು ಹಿಡಿತಾರೆ. ಶೂನ್ಯತೆಗಳು ಸಹಿತ ಎಷ್ಟು ಬರ್ತವೆ? 2 ಬರ್ತವೆ. ಸರಿನಾ? ಆ 2 ಶೂನ್ಯತೆಗಳಿಗೆ ಒಂದು ಶೂನ್ಯತೆಗೆ ಆಲ್ಫಾ ಅಂತ ಹೆಸರು ಕೊಡ್ತೀವಿ, ಮತ್ತೊಂದು ಶೂನ್ಯತೆಗೆ ಬೀಟಾ ಅಂತ ಹೇಳಿ ಕೊಡ್ತೀವಿ. ಸರಿನಾ? ಅದನ್ನು ಇಲ್ಲಿ ಯೂಸ್ ಮಾಡ್ತೀವಿ ನಾವು. ಸರಿ? ಶೂನ್ಯತೆಗಳು 2, ಒಂದೇದು ಯಾವುದು? ಆಲ್ಫಾ, ಮತ್ತೊಂದು ಯಾವುದು? ಬೀಟಾ ಅಂಥೇಳಿ. ಸರಿನಾ? ಶೂನ್ಯತೆಗಳ ಮೊತ್ತ, ಇದು 2 ಶೂನ್ಯತೆಗಳನ್ನು ಕೂಡಿಸಿದಾಗ ಬರುತ್ತಲ್ಲ, ಅದು ನಮ್ಮ ಮೊತ್ತ, ಶೂನ್ಯತೆಗಳ ಮೊತ್ತ. ಇಲ್ಲಿ ಕೊಟ್ಟಿದ್ದಾರಲ್ವ ಮೊತ್ತನ ಎಷ್ಟು ಅಂಥೇಳಿ. ಮತ್ತೊಂದು ಯಾವುದು? ಶೂನ್ಯತೆಗಳ ಗುಣಲಬ್ಧ. ಇದು 2 ಶೂನ್ಯತೆಗಳನ್ನು ಗುಣಾಕಾರ ಮಾಡಿದಾಗ ಬರೋದಿದೆಯಲ್ಲ, ಅದು ಶೂನ್ಯತೆಗಳ ಗುಣಲಬ್ಧ. ಶೂನ್ಯತೆಗಳ ಮೊತ್ತ ಎಷ್ಟು? -2. ಶೂನ್ಯತೆಗಳ ಗುಣಲಬ್ಧ ಎಷ್ಟು? 3. ಸರಿನಾ? ಅದನ್ನು ಇಲ್ಲಿ ಅಪ್ಲೈ ಮಾಡಿಬಿಟ್ರೆ ನಮಗೆ ಬಹುಪದೋಕ್ತಿ ಬರುತ್ತೆ. ಈಕ್ವಲ್ ಟು ಇಲ್ಲಿ x² x² ಹಾಗೆ ಬರಿತೀನಿ, ಮೈನಸ್ ಇದೆ ಮೈನಸ್ ಹಾಗೆ ಬರಿತೀನಿ. ಆಲ್ಫಾ ಪ್ಲಸ್ ಬೀಟಾ ಅಂದರೆ ಏನು ಹೇಳ್ರಿ? -2 ಚಿಹ್ನೆಗಳ ಜೊತೆಗೂಡಿ ಬರಿಬೇಕು. ಇಲ್ಲಿ ಆಲ್ರೆಡಿ ಒಂದು ಮೈನಸ್ ಇದೆ, ಮತ್ತೆ ಯಾಕೆ ಬರೆಯೋದು ಅಂಥೇಳಿ ಬಿಡೋದಲ್ಲ. ಓಕೆನಾ? ಆಮೇಲೆ ಯಾವ ಚಿಹ್ನೆ ಇದೆ? ಪ್ಲಸ್ ಚಿಹ್ನೆ ಇದೆ ಅಲ್ವಾ? ಆಲ್ಫಾ ಬೀಟಾ ಅಂದರೆ ಏನು? 3 ಅಂತ ಇದೆ. ಈ ಥರ ಬರಿಬೇಕು. ಇಲ್ಲಿ 2 ಅಕ್ಕಪಕ್ಕ 2 ಚಿಹ್ನೆಗಳು ಒಟ್ಟಿಗೆ ಇರೋ ಹಾಗಿಲ್ಲ, ಅದಕ್ಕೆ ಒಂದೇ ಚಿಹ್ನೆ ಮಾಡಬೇಕು. ಅದನ್ನು x² ಮೈನಸ್ ಇಂಟು ಮೈನಸ್ ಏನಾಗುತ್ತೆ? +2. ಇಲ್ಲೊಂದು ಎಕ್ಸ್ ಇತ್ತು, ಬಿಟ್ಟಿದ್ದೀನಿ. ಎಕ್ಸ್ ಪ್ಲಸ್ 3 ನೋಡ್ರಿ. ಇಲ್ಲೊಂದು ಬಹುಪದೋಕ್ತಿ ರಚನೆ ಆಯಿತಾ? ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಾಗ ಬಹುಪದೋಕ್ತಿ ರಚನೆ ಮಾಡೋದು ಗೊತ್ತಿರಬೇಕು, ಮತ್ತು ಬಹುಪದೋಕ್ತಿಯನ್ನು ಕೊಟ್ಟಾಗ ಮೊತ್ತ ಮತ್ತು ಗುಣಲಬ್ಧ ಮಾಡೋದು ಸಹಿತ ಗೊತ್ತಿರಬೇಕು. ಓಕೆನಾ? ಸರಿ, ವಿಡಿಯೋ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ, ಈ ಲೆಕ್ಕನೂ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಓಕೆನಾ? ಬನ್ನಿ ನೆಕ್ಸ್ಟ್ ಲೆಕ್ಕನ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತ ಕೇಳಿದ್ರೆ, ಲಸ ಅ ಮತ್ತು ಮಸ ಕಂಡು ಹಿಡಿದು ತಾಳೆ ನೋಡಿ ಅಂತ ಹೇಳಿ ಕೇಳ್ತಾರೆ. ಓಕೆನಾ? 2 ಮಾರ್ಕ್ಸಿಗೂ ಕೇಳ್ಬೋದು ಅಥವಾ 3 ಮಾರ್ಕ್ಸಿಗೂ ಕೇಳ್ಬೋದು. ಯಾವುದಾದ್ರೂ 2 ಸಂಖ್ಯೆ ಕೊಡ್ತಾರೆ, ಲಸ ಮತ್ತು ಮಸ ಕಂಡು ಹಿಡೀರಿ ಅಂತ ಹೇಳ್ತಾರೆ. ಓಕೆನಾ? ಇಲ್ಲಿ ನಾನು 2 ಸಂಖ್ಯೆ, ಒಂದನೇ ಸಂಖ್ಯೆನ 20 ಅಂತ ತೊಗೊತೀನಿ, ಮತ್ತೊಂದನ್ನು 12 ಅಂತ ತೊಗೊತೀನಿ. 20 ಮತ್ತು 12ರ ಲಸ ಮತ್ತು ಮಸಗಳನ್ನು ಕಂಡುಹಿಡಬೇಕು. ಇದನ್ನು ಕಂಡುಹಿಡಬೇಕು ಅಂದರೆ ಫಸ್ಟು ಅವಿಭಾಜ್ಯ ಅಪವರ್ತನವನ್ನು ಮಾಡ್ಕೋಬೇಕು. 20ರದ್ದು ಅವಿಭಾಜ್ಯ ಅಪವರ್ತನವನ್ನು ಮಾಡ್ಕೊಳ್ಳೋಣ. ಓಕೆನಾ? ಅವಿಭಾಜ್ಯ ಅಪವರ್ತನ ಅಂದ್ರೇನು? ಯಾವ್ಯಾವ ಸಂಖ್ಯೆಗಳಿಂದ ಮಾಡ್ತಾರೆ? ಅವಿಭಾಜ್ಯ ಅಪವರ್ತನ ಅಂತಂದರೆ ಅವಿಭಾಜ್ಯ ಸಂಖ್ಯೆಗಳಿಂದ ಮಾತ್ರ ಮಾಡ್ತಾರೆ. ಹಾಗಾದರೆ ಫಸ್ಟ್ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವುದು ಅಂತ ಗೊತ್ತಿರಬೇಕಲ್ವಾ? ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಏನು ಅಂತಲೂ ಗೊತ್ತಿರಬೇಕಲ್ವಾ? ಸರಿ, ನೋಡ್ಕೊಳ್ರಿ. ಅವಿಭಾಜ್ಯ ಸಂಖ್ಯೆಗಳು ಅಂತಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ 2 ಒಂದು ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ಯಾವ ಸಂಖ್ಯೆನೂ ಅಲ್ಲ. ಓಕೆನಾ? ಅದನ್ನು ಬಿಟ್ಟು ಬಿಡಬೇಕು. ಎರಡನೇದು ಇಲ್ಲಿ 2 ಅಂತ ಇದೆಯಲ್ಲ,
ಅವಿಭಾಜ್ಯ ಸಂಖ್ಯೆ ಅಂದರೆ ಒಂದೊಂದೇ ಮಗ್ಗೆಯಲ್ಲಿ ಬರಬೇಕು, ಇಲ್ಲ ಅಂದರೆ ಅದೇ ಮಗ್ಗೆಯಲ್ಲೇ ಬರಬೇಕು. ಅಂದರೆ ಟೋಟಲಾಗಿ 2 ಮಗ್ಗೆಯಲ್ಲಿ ಬರಬೇಕಷ್ಟೆ, ಮತ್ತು ಯಾವ ಮಗ್ಗೆಯಲ್ಲೂ ಅದು ಬರೋ ಹಾಗಿಲ್ಲ. ನೋಡೋಣ ನೋಡ್ರಿ, ಇಲ್ಲಿ ಎರಡು ನೋಡಿ, ಒಂದೊಂದಲೇ ಮಗ್ಗೆಯಲ್ಲಿ ಬರುತ್ತೆ, ಬಿಟ್ಟರೆ ಎರಡೊಂದಲೇ ಮಗ್ಗೆಯಲ್ಲಿ ಬರುತ್ತೆ. ಮತ್ತು ಯಾವುದಾದ್ರು ಮಗ್ಗೆಯಲ್ಲಿ ಬರುತ್ತಾ? ಇಲ್ಲ. ಅಂದರೆ ಒಂದೊಂದಲೇ ಮಗ್ಗಿ ಬಿಟ್ಟರೆ ಅದೇ ಮಗ್ಗೆಯಲ್ಲೇ ಬರ್ತದೆ. ಆದ್ದರಿಂದ 2 ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ. ಮತ್ತು ನೆಕ್ಸ್ಟ್ ಇರೋದು ಯಾವುದು? 3. ಒಂದೊಂದೇ ಮಗ್ಗೆಯಲ್ಲಿ ಬರುತ್ತೆ, ಬಿಟ್ಟರೆ ಮೂರೊಂದೇ ಮಗ್ಗೆಯಲ್ಲೇ ಬರುತ್ತೆ, ಮತ್ತು ಯಾವ ಮಗ್ಗೆಯಲ್ಲೂ 3 ಬರುವುದಿಲ್ಲ. ಸೊ ಅದು ಸಹಿತ ಅವಿಭಾಜ್ಯ. ಫಾರ್ ಎಕ್ಸಾಂಪಲ್ ಈಗ 4 ನೋಡೋದಾದರೆ ನೋಡ್ರಿ, ಅದು ಎರಡೊಂದಲೇ ಮಗ್ಗೆಯಲ್ಲೂ ಬರುತ್ತೆ, ಒಂದೊಂದಲೇ ಮಗ್ಗೆಯಲ್ಲೂ ಬರುತ್ತೆ, 4 ಒಂದಲೇ. ಟೋಟಲಾಗಿ ಎಷ್ಟು ಮಗ್ಗೆಯಲ್ಲಿ ಬರುತ್ತೆ? 3 ಮಗ್ಗೆಯಲ್ಲಿ ಬರುತ್ತೆ. ಅದಕ್ಕೋಸ್ಕರ ಅದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಅವಿಭಾಜ್ಯ ಸಂಖ್ಯೆ ಆಗಬೇಕು ಅಂದರೆ ಏನಾಗಿರಬೇಕಿತ್ತು? ಇದು ಒಂದೊಂದಲೇ ಮಗ್ಗೆಯಲ್ಲಿ ಬರಬೇಕಿತ್ತು, ಇಲ್ಲ ಅಂದರೆ 4 ಒಂದಲೇ. ಆದರೆ 2 ಒಂದಲೆಯಲ್ಲಿ ಏನು ಮಾಡಬಾರ್ದಿತ್ತು? ಬರಬಾರ್ದಿತ್ತು. ಅದು ಬಂದಿದ್ದಕ್ಕೆ ಅದು 4 ಏನು ಅವಿಭಾಜ್ಯ ಸಂಖ್ಯೆ ಅಲ್ಲ, ಅದು ಭಾಜ್ಯ ಸಂಖ್ಯೆ. ಸರಿನಾ? ಈಗ 5 ಬೇಕಾದರೆ ಅದು ಯಾವ ಸಂಖ್ಯೆ? ಅವಿಭಾಜ್ಯ ಸಂಖ್ಯೆ. ಯಾಕೆ ಹೇಳ್ರಿ? ಅದು ಒಂದೊಂದಲೆಲ್ಲೂ ಬರುತ್ತೆ, 5 ಒಂದಲೆಲ್ಲೂ ಬರುತ್ತೆ. ಸರಿನಾ? ಅಷ್ಟೇ, 5 ಒಂದಲೆಲ್ಲಿ ಅಷ್ಟೇ ಬರುತ್ತೆ, ಮತ್ತು ಬೇರೆ ಯಾವ ಮಗ್ಗೆಯಲ್ಲೂ ಬರಲ್ಲ. ನೆಕ್ಸ್ಟು 6 ನೋಡ್ರಿ, 6 2 ಒಂದಲೇ ಮಗ್ಗೆಯಲ್ಲೂ ಎಕ್ಸ್ಟ್ರಾ ಬಂದುಬಿಡುತ್ತೆ, 3 ಒಂದಲೇ ಮಗ್ಗೆಯಲ್ಲೂ ಬರುತ್ತೆ. ಸೊ ಅದು ಅವಿಭಾಜ್ಯನ ಅಲ್ಲ. ನೆಕ್ಸ್ಟ್ 7 ನೋಡ್ರಿ, 7 ಒಂದೊಂದಲೆಲ್ಲೂ ಬರುತ್ತೆ, 7 ಒಂದಲೇ ಮಾತ್ರ ಬರುತ್ತೆ, ಮತ್ತು ಯಾವ ಸಂಖ್ಯೆಯಲ್ಲೂ ಬರಲ್ಲ. ಅದಕ್ಕೋಸ್ಕರ ಅದು ಸಹಿತ ಏನು? ಅವಿಭಾಜ್ಯ ಸಂಖ್ಯೆ. ಅದೇ ರೀತಿ ನೀವೇನು ಮಾಡಬೇಕು ಹೇಳ್ರಿ? ಒಂದು 20ರವರೆಗೆ ಅವಿಭಾಜ್ಯ ಸಂಖ್ಯೆನ ಪ್ರಾಕ್ಟೀಸ್ ಮಾಡ್ಕೊಂಡು ಇಟ್ಕೋಬೇಕು. ಓಕೆನಾ? ಸರಿ, ನಾನು ಇಲ್ಲಿ ತನಕ ಮಾತ್ರ ಹೇಳಿದ್ದೀನಿ, ನೀವು ಮುಂದಿಂದನ್ನು ಪ್ರಾಕ್ಟೀಸ್ ಮಾಡಿರಿ. ಓಕೆ, ನೆಕ್ಸ್ಟು ಬರ್ರಿ. ಫಸ್ಟ್ ನೀವು ಯಾವುದಿದೆ? 2 ಒಂದಲೇ ತೊಗೋಬೇಕು. ಆ ಥರ ರೂಲ್ಸ್ ಇಲ್ಲ, ಬಟ್ 2 ಒಂದಲೇ ಹಿಂಗೆ ತೊಗೊಳ್ತಾ ಹೋದರೆ ನಿಮಗೆ ಅಂದರೆ ಈಸಿ ಆಗುತ್ತೆ ಲೆಕ್ಕ, ಕಂಟಿನ್ಯೂಸ್ ಆಗಿ ಬರುತ್ತೆ ಅಂತೇಳಿ ಹೇಳ್ತಾ ಇರೋದಷ್ಟೇ. ಆ ಥರ ರೂಲ್ಸ್ ಇಲ್ಲ, ನಾನು ಹೇಳ್ತಾ ಇರೋದಷ್ಟೇ. 2 ಒಂದಲೇ ಇದೆಯಲ್ಲ, ಫಸ್ಟು 2 ಒಂದಲೇಲಿ 20 ಬರುತ್ತಾ? ಹಾಂ, ಬರುತ್ತೆ, ಹೌದಿಲ್ಲ? 2 10 20 ಮುಗಿತಾ ಇಲ್ಲಿಗೆ ಒಂದು ಸ್ಟೆಪ್ಪು. ಹಾಂ, ಈಗ ನೆಕ್ಸ್ಟು ಮತ್ತೆ 2 ಒಂದಲೇ ನೋಡಬೇಕು, ಮತ್ತೆ ಸ್ಟಾರ್ಟಿಂಗಿಂದನೇ ಬರಬೇಕು. ಸರಿನಾ? ಹಾಂ, 2 5 10. ಓಕೆನಾ? ಹಾಂ, ಈಗ ನೋಡ್ರಿ 2 ಒಂದಲೇಲಿ 5 ಬರುತ್ತಾ? ಇಲ್ಲ. ಹಾಗಾದರೆ ಇದನ್ನು ಬಿಟ್ಬಿಡ್ಬೇಕು. ನೆಕ್ಸ್ಟ್ ನೋಡ್ರಿ 3 ಒಂದಲೇ ನೋಡ್ರಿ, 2 ಒಂದಲೇ ಆದಮೇಲೆ 3 ಒಂದಲೇ ಇದೆಯಲ್ಲ, 3 ನೋಡ್ರಿ, 3 ಒಂದಲೇಲಿ 5 ಬರುತ್ತಾ? ಇಲ್ಲ. ಹಾಗಾದರೆ ಅದನ್ನು ಬಿಟ್ಟುಬಿಡ್ಬೇಕು. ಆಮೇಲೆ ಇರೋ ಸಂಖ್ಯೆ ಯಾವುದು? 5. 5 ಒಂದಲೇಲಿ 5 ಬರುತ್ತಲ್ವಾ? ಹಾಂ, 5 ಒಂದಲೇ 5. ಎಲ್ಲಿ ತನಕ ಮಾಡಬೇಕು? 1 ಬರೋ ತನಕನೂ ಮಾಡಬೇಕು. ಸರಿನಾ? ಹಾಂ, ಈಗ 20ರದ್ದು ಮುಗೀತು, ಈಗ 12ರದ್ದು ಮಾಡೋಣ. ಹಾಂ, ಫಸ್ಟ್ ಇರೋ ಸಂಖ್ಯೆ ಯಾವುದು? 2. 2 ಒಂದಲೇಲಿ 12 ಬರುತ್ತಲ್ವಾ? ಹಾಂ, 2 6 12. ಇದು ಮುಗೀತಾ? ಮತ್ತೆ 2 ಒಂದಲೇ ಚೆಕ್ ಮಾಡಬೇಕು. 2 ಎಷ್ಟಲೇ? 2 3 6. ಓಕೆನಾ? ಆಮೇಲೆ ಇರೋದು ಯಾವುದು? 2 ಆದಮೇಲೆ ಇರೋದು 3. ಆಮೇಲೆ 3 1 3. 1 ಬರೋ ತನಕ ಮಾಡಬೇಕಿತ್ತಾ? 1 ಬಂತಾ? ನೆಕ್ಸ್ಟ್ ನೋಡ್ರಿ, ಲಸ ಮತ್ತು ಮಸ ಹೇಗೆ ಕಂಡುಹಿಡಬೇಕು? ಇಲ್ಲಿ 20 = 20 ಜಾಗದಲ್ಲಿ ಏನೇನು ಬರೀಬೇಕು? 2 ಗುಣಿಸು 2 ಗುಣಿಸು 5. ಓಕೆನಾ? ನೆಕ್ಸ್ಟ್ ಇಲ್ಲಿ 12 ಇದೆಯಾ? 12 ಜಾಗದಲ್ಲಿ ಏನೇನು ಬರೀಬೇಕು? 2 ಗುಣಿಸು 2 ಗುಣಿಸು 3. ಓಕೆನಾ? ಹಾಂ, ಈಗ ಮಸ ಕಂಡುಹಿಡಿಯೋಣ. ಫಸ್ಟು ಮಸ ಎಷ್ಟಾಗುತ್ತೆ ಅಂತ ನೋಡ್ರಿ. ಮಸ ಆಗಬೇಕು ಅಂದರೆ ಕೆಳಗಡೆ ಮತ್ತು ಮೇಲ್ಗಡೆ ಸೇಮ್ ಸಂಖ್ಯೆಗಳಿರಬೇಕು. ಇಲ್ಲಿ 2 ಇದೆಯಾ? ಇಲ್ಲೂ 2 ಇದೆ, ಒಂದು ಜೋಡಿ ಮಾಡಿರಿ. ಈ 2ರಲ್ಲಿ 1ನ್ನು ಒಂದು ಕಡೆ ಬರೀ. ಓಕೆ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಜೋಡಿ ಆಗುತ್ತಲ್ವಾ? ಹಾಂ, ಜೋಡಿ ಮಾಡಿರಿ. ಅದರಲ್ಲಿ 1ನ್ನು ಇಲ್ಲಿ ಬರೀ. ಇಲ್ಲಿ 3 ಇದೆ, ಇಲ್ಲೆಲ್ಲರೂ 3 ಇದೆಯಾ? ಹಾಗಾದರೆ ಜೋಡಿ ಆಗುತ್ತಾ? ಇಲ್ಲ, ಜೋಡಿ ಆದರೆ ಮಾತ್ರ ಬರೀಬೇಕು. ಇಲ್ಲ 5 ಇದೆ, ಇಲ್ಲೆಲ್ಲರೂ 5 ಇದೆಯಾ? ಇಲ್ಲ, ಜೋಡಿ ಆಗಲ್ಲ. ಹಾಗಾದರೆ 2 2 ಎಷ್ಟಾಯಿತು? 4. ಹಾಗಾದರೆ ಮಸ ಎಷ್ಟು? 4. ಓಕೆನಾ? ಈಗ ಲಸ ನೋಡ್ರಿ, ಲಸ ಇದಕ್ಕೆ ಜೋಡಿ ಮಾಡೋದಲ್ಲ, ಸಿಂಪಲಾಗಿ ನೋಡ್ಕೊಳ್ರಿ. ಇಲ್ಲಿ 2 ಎಷ್ಟು ಸಲ ಇದೆ? 2 ಸಲ ಇದೆಯಾ? ಇಲ್ಲೂ 2 ಎಷ್ಟು ಸಲ ಇದೆ? 2 ಸಲ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ 2 ಏನಾದರೂ 3 ಸಲ ಇದ್ದಿದ್ರೆ ಆವಾಗ 3 ಸಲ ಇದ್ದಿದ್ದನ್ನು ತೆಗೆದು ಇಲ್ಲಿ ಬರೀಬೇಕಿತ್ತು. ಎಲ್ಲಿ ಜಾಸ್ತಿ ಸಲ ಇದೆಯೋ ಅದನ್ನು ಈ ಕಡೆ ಬರೀಬೇಕು. ಆದರೆ ಇಲ್ಲೂ 2 ಸಲ ಇದೆ, ಇಲ್ಲೂ 2 ಸಲ ಇರೋದ್ರಿಂದ 2 ಸಲ ಬರೆದ್ರೆ ಆಯಿತು. 2 ಗುಣಿಸು 2 ಅಂತ ಹೇಳಿ. ಓಕೆನಾ? ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಯಾವ ಕಡೆ ಜಾಸ್ತಿ ಸಲ ಇರುತ್ತೋ ಅದನ್ನು ತೆಗೆದು ಬರೀಬೇಕು. ಇಲ್ಲೂ 2 ಸಲ ಇದೆ, ಇಲ್ಲೂ 2 ಸಲ ಇದೆ, ಸೊ 2 ಸಲ ಬರೆದೆ. ಓಕೆನಾ? ಗುಣಿಸು ಇಲ್ಲಿ 5 1 ಸಲ ಇದೆ, ಇಲ್ಲಿ 0 ಸಲ ಇದೆ. 0 ಸಲ ಅಂದರೆ ಇಲ್ಲ ಅಂತೇಳಿ ಅರ್ಥ. 1 ಸಲ ಇರೋದನ್ನು ಬರೀ, ಯಾವ ಜಾಸ್ತಿ ಸಲ ಇದೆಯಲ್ಲ ಅದನ್ನು ಬರೀಬೇಕು. ಓಕೆನಾ? ಗುಣಿಸು ಇಲ್ಲಿ 3 ಇದೆ, ಇಲ್ಲೆಲ್ಲರೂ 3 ಇದೆಯಾ? ಇಲ್ಲಿ ಅಂದರೆ 1 ಸಲ ಇದೆ, ಇಲ್ಲಿ 0 ಸಲ ಇದೆ, ಅಂದರೆ 1 ಸಲ ಇರೋದನ್ನು ಬರೀಬೇಕಲ್ಲ, ಅದೇ ಹೆಚ್ಚಲ್ವಾ? ಹಾಂ, ಈಗ ಗುಣಾಕಾರ ಮಾಡಿರಿ. 2 4 4 5 20 23 60. ಓಕೆನಾ? ಸರಿ, ಲಸ್ ಆಗೋತಾಯಿತು.
ಈಗ ಇದಾದ್ಮೇಲೆ ನಮ್ಗೆ ಏನು ಹೇಳಿದ್ದಾರೆ, ತಾಳೆ ನೋಡಿ ಅಂತೇಳಿ ಹೇಳಿದ್ದಾರೆ, ಹೌದಿಲ್ಲ? ಹಾಗಾದ್ರೆ ತಾಳೆ ನೋಡೋಣ ಬರ್ರಿ. ತಾಳೆ ನೋಡ್ಲಿಕ್ಕೆ ಒಂದು ಸೂತ್ರ ಇದೆ, ಅದೇನಪ್ಪ ಅಂತ ಕೇಳಿದ್ರೆ ಲ ಸ ಅ ಗುಣಿಸು ಮ ಸ ಅ ಈಕ್ವಲ್ ಟು ಎ ಗುಣಿಸು ಬಿ ಅಂತ ಹೇಳಿ, ಸರಿನಾ? ಇಲ್ಲಿ ಯಾವುದು ಉತ್ತರ ಬಂದಿರುತ್ತೋ ಇಲ್ಲೂ ಅದೇ ಉತ್ತರ ಬರಬೇಕು, ಅಂದ್ರೆ ಮಾತ್ರ ನಿಮ್ಮ ಉತ್ತರ ಕರೆಕ್ಟ್ ಆಗಿದೆ. ಲ ಸ ಮ ಸ ಕಂಡು ಹಿಡಿದಿದ್ದು ಕರೆಕ್ಟ್ ಆಗಿದೆ ಅಂಥೇಳಿ. ಲ ಸ ಅ ಎಷ್ಟು ಬಂದಿದೆ? 60 ಗುಣಿಸು ಮ ಸ ಎಷ್ಟು ಬಂದಿದೆ? 4 ಈಕ್ವಲ್ ಟು ಎ ಮತ್ತು ಬಿ ಅಂದರೆ ಯಾವುದು? ಇಲ್ಲಿ ನಮಗೆ ಕ್ವಶನ್ ಕೊಟ್ಟಿದ್ದಾರಲ್ವಾ, ಅದೇ ನಮ್ಮ ಎ ಮತ್ತು ಬಿಗಳು. ಎ ಅಂದರೆ 20 ತೊಗೋಬೋದು, ಇಲ್ಲ 12 ತೊಗೋಬೋದು, ನಿಮ್ಮ ಇಷ್ಟ, ಸರಿನಾ? ಹಾಗಾದರೆ ಎ ಅಂದರೆ ಏನಾಯಿತು? 1ನೇದು 20, ಬಿ ಅಂದರೆ ಏನಾಯಿತು? 12, ಓಕೆನಾ? ಇದನ್ನು ಗುಣಾಕಾರ ಮಾಡಿರಿ. 4 0 0 6 4 24 240 ಆಯಿತಾ? ಈಗ 12 0 0 12 24, ಸರಿ. ಇಲ್ಲೂ 240 ಬಂತು, ಇಲ್ಲೂ 240 ಬಂತು, ಹೌದಿಲ್ಲ? ಹಾಗಾದರೆ ನಮ್ಮ ಉತ್ತರ ಏನಾಗಿದೆ ಅಂಥೇಳಿ? ಸರಿಯಾಗಿದೆ, ಕಂಡು ಹಿಡಿದಿದ್ದು. ಈ ಥರ ನಾವೇನು ಮಾಡಬೇಕು? ತಾಳೆಯನ್ನು ನೋಡಬೇಕು, ಓಕೆನಾ? ಲೆಕ್ಕ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ, ಸರಿ? ಈ ಲೆಕ್ಕ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಬನ್ನಿ ನೆಕ್ಸ್ಟ್ ಲೆಕ್ಕನ ಸ್ಟಾರ್ಟ್ ಮಾಡೋಣ, ಓಕೆನಾ? ಇನ್ನು 4ನೇದು ಯಾವುದಪ್ಪ? ಬೆಲೆ ಕಂಡು ಹಿಡಿಯಿರಿ ಅಂಥೇಳಿ. ಇದು ತ್ರಿಕೋನಮಿತಿಗೆ ಸಂಬಂಧಪಟ್ಟಿರೋದು. 2 tan ಸ್ಕ್ವೇರ್ 45 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 30 ಡಿಗ್ರಿ ಮೈನಸ್ ಸೈನ್ ಸ್ಕ್ವೇರ್ 60 ಡಿಗ್ರಿ ಅಂತ ಈ ಥರ ಕ್ವಶನ್ಸ್ ಕೊಟ್ಟರೆ 2 ಮಾರ್ಕ್ಸಿಗೋಸ್ಕರ ಕೊಡಬಹುದು ಅಂತ ಹೇಳಿ, ಓಕೆನಾ? ಕೊಟ್ಟರೆ ಯಾವ ರೀತಿ ಸಾಲ್ವ್ ಮಾಡಬೇಕು? ಈ ಕ್ವಶನನ್ನು ಸಾಲ್ವ್ ಮಾಡಬೇಕು ಅಂತಂದರೆ ನಿಮ್ಗೊಂದು ಟೇಬಲ್ ಗೊತ್ತಿರಬೇಕು. ಯಾವುದಪ್ಪ ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ, ಕಾಣಿಸ್ತಾ ಇದೆಯಾ ಟೇಬಲ್ಲು? ಈ ಟೇಬಲ್ ನಿಮಗೆ ಗೊತ್ತಿದ್ದರೆ ನೀವು ಈಸಿಯಾಗಿ ಲೆಕ್ಕಗಳನ್ನು ಮಾಡ್ತೀರಿ. ಈ ಟೇಬಲ್ ಈಸಿಯಾಗಿ ಮಾಡ್ಕೊಳ್ಳೋದು ಗೊತ್ತಿರಬೇಕು, ಇಲ್ಲ ನೀವು ಅದನ್ನು ಓದ್ಕೊಂಡಿಟ್ಕೊಳ್ರಿ, ಓಕೆನಾ? ಇದನ್ನು ಗೊತ್ತಿದ್ದರೆ ನೀವು ಈಸಿಯಾಗಿ ಮಾಡ್ಬೋದು. ಬನ್ನಿ ಈಗ ಸಾಲ್ವ್ ಮಾಡೋಣ, ಹೇಗೆ ಅಂತ ನೋಡ್ರಿ. 2 ಇದೆಯಾ? ಸೊ ನಾ 2ರ ಕೆಳಗೆ 2 ಅಂತಲೇ ಬರೀತೀವಿ. ಇನ್ನು ನೆಕ್ಸ್ಟು ಟ್ಯಾನ್ ಸ್ಕ್ವೇರ್ ಬೇಡ, ಸ್ಕ್ವೇರನ್ನು ಬಿಡೋಣ. ಟ್ಯಾನ್ 45 ಡಿಗ್ರಿ ಇಲ್ಲಿ ನೋಡ್ರಿ, ಇದರಲ್ಲಿ ಟ್ಯಾನ್ 45 ಅಂದರೆ ಎಲ್ಲಿ ಬರುತ್ತೆ ಅಂತ ಚೆಕ್ ಮಾಡಿರಿ. ಟ್ಯಾನ್ 45 ಇಲ್ಲಿದೆ ನೋಡ್ರಿ. ಟ್ಯಾನ್ 45 ಅಂದರೆ ಎಷ್ಟು ಕೊಟ್ಟಿದ್ದಾರೆ? 1 ಅಂತ ಕೊಟ್ಟಿದ್ದಾರಲ್ವಾ? ಹಾಗಾದರೆ ಟ್ಯಾನ್ 45 ಜಾಗದಲ್ಲಿ ಏನು ಬರೀಬೇಕು? 1 ಸ್ಕ್ವೇರ್ ಇತ್ತಲ್ವಾ? ಸೊ ಸ್ಕ್ವೇರ್ ಅಂತ ಬರೆದೆ. ಆಮೇಲೆ ಪ್ಲಸ್ ಇದೆ. ಕಾಸ್ ಸ್ಕ್ವೇರ್ 30 ಡಿಗ್ರಿ. ಕಾಸ್ ಇಲ್ಲಿ ನೋಡ್ರಿ, ಎಲ್ಲಿದೆ? ಕಾಸ್ ಸ್ಕ್ವೇರ್ ಬಿಡೋಣ, 30 ಡಿಗ್ರಿ ಎಷ್ಟು ಬಂದಿದೆ? √3/2 ಅಂಥೇಳಿ ಬಂದಿದೆ. ಅದನ್ನು ತಗೊಳ್ಳೋಣ. √3/2 ಹೋಲ್ ಸ್ಕ್ವೇರ್, ಸ್ಕ್ವೇರ್ ಇರೋದ್ರಿಂದ ಸ್ಕ್ವೇರ್ ಆಗುತ್ತೆ. ಆಮೇಲೆ ಯಾವ ಚಿಹ್ನೆ ಇದೆ? ಮೈನಸ್. ಆಮೇಲೆ ಸೈನ್ ಸ್ಕ್ವೇರ್ 60 ಡಿಗ್ರಿ ಇದೆಯಲ್ವಾ? ಸೈನ್ ಎಲ್ಲಿದೆ ನೋಡ್ರಿ, ಸೈನ್ 60 ಡಿಗ್ರಿ ಇಲ್ಲಿ ಕಾಣಿಸ್ತಾ ಇದೆಯಾ? ಸೈನ್ 60 ಎಷ್ಟಾಯಿತು? 60 √3/2 ಅಂತ ಹೇಳಾಯ್ತಲ್ವಾ? ನೋಡ್ರಿ, √3/2 ಸ್ಕ್ವೇರ್ ಇರೋದ್ರಿಂದ ಸ್ಕ್ವೇರ್ ಆಗುತ್ತೆ, ಸರಿನಾ? ಇದರಲ್ಲಿ ನೆಕ್ಸ್ಟ್ ನೋಡ್ರಿ, ಇಲ್ಲಿ 2 ಅಂತ ಬರ್ತೀನಿ. 1 ಸ್ಕ್ವೇರ್ ಅಂದರೆ ಏನರ್ಥ? 1 ಗುಣಿಸು 1 ಈಕ್ವಲ್ ಟು ಎಷ್ಟಾಯಿತು? 1 ಕೆಲವೊಬ್ಬರು 2 ಅಂತ ಬರೆಯೋ ರೂಢಿ ಇರುತ್ತೆ, ನೋಡ್ಕೊಳ್ರಿ. ಗುಣಾಕಾರ ಮಾಡೇ ಬರಿಬೇಕು. 1 1, ಸೊ ಗುಣಿಸು ಏನಾಯಿತು? 1 ಅಂತ ಹೇಳಾಯಿತು. ಇಲ್ಲಿ ನೋಡ್ರಿ, ಪ್ಲಸ್ √3/2 ಹೋಲ್ ಸ್ಕ್ವೇರ್ ಮೈನಸ್ √3/2 ಹೋಲ್ ಸ್ಕ್ವೇರ್, 2 ಕ್ಯಾನ್ಸಲ್ ಆಗಿಬಿಡುತ್ತೆ, ಸರಿನಾ? ಆದರೆ ಇಲ್ಲಿ ಗುಣಾಕಾರ ಮಾಡೋದೊಂಚೂರು ಹೇಳ್ಕೊಡ್ತೀನಿ ನಾನು, ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡಲ್ಲ, ಆಮೇಲೆ ಮಾಡ್ತೀನಿ, ಓಕೆನಾ? ಇಲ್ಲಿ ಪ್ಲಸ್ √3 ಹೋಲ್ ಸ್ಕ್ವೇರ್ ಅಂದರೆ ನೋಡ್ರಿ, √3 ಇಲ್ಲಿ ನೋಡ್ರಿ, √3/2 ಹೋಲ್ ಸ್ಕ್ವೇರ್ ಇದೆಯಲ್ಲ, ನಾನೇನು ಮಾಡ್ತೀನಿ ಅಂತ ಕೇಳಿದ್ರೆ √3 ಹೋಲ್ ಸ್ಕ್ವೇರ್ನ ಒಂದು ಕಡೆ ಮಾಡ್ತೀನಿ, 2 ಸ್ಕ್ವೇರ್ನ ಮತ್ತೊಂದು ಕಡೆ ಮಾಡ್ತೀನಿ. ಮೇಲ್ಗಡೆ ಒಂದು ಸಲ ಸ್ಕ್ವೇರ್ ಮಾಡಿದೆ, ಕೆಳಗಡೆ ಒಂದು ಸಲ ಸ್ಕ್ವೇರ್ ಮಾಡಿದೆ. ನೆಕ್ಸ್ಟ್ ಏನಾಗುತ್ತೆ? √3 ಹೋಲ್ ಸ್ಕ್ವೇರ್ ಅಂತಂದರೆ √3ನ 2 ಸಲ ಗುಣಿಸ್ಬೇಕಲ್ವಾ? ಇಲ್ಲ ಅಂತಂದರೆ ಇದು ಬೇಡ, ಸ್ಕ್ವೇರ್ ರೂಟ ಕ್ಯಾನ್ಸಲ್ ಆಗಿಬಿಡುತ್ತೆ. ಆವಾಗ ಎಷ್ಟು ಉಳಿತು? 3 ಉಳಿತಲ್ವಾ? ಭಾಗಿಸು 2 ಸ್ಕ್ವೇರ್ ಅಂದರೆ 2 ಗುಣಿಸು 2, 2 ಗುಣಿಸು 2, 2 4, 3/4 ಅಂತ ಉತ್ತರ ಬಂತಾ? ಸೊ ಪ್ಲಸ್ 3/4 ಅಂತ ಬಂತು. ಮೈನಸ್ ಇಲ್ಲೂ ಸಹಿತ ಸೇಮ್ ಅಪ್ಲೈ ಆಗುತ್ತಲ್ವಾ? ಅವಾಗೇನಾಯಿತು? 3/4 ಪ್ಲಸ್ 3/4 ಮೈನಸ್ 3/4, 2 ಕ್ಯಾನ್ಸಲ್ ಆಯಿತು. 2 ಗುಣಿಸು 1 ಏನಾಯಿತು? 2. ಹಾಗಾದ್ರೆ ಉತ್ತರ ಏನು ಬಂತು? 2 ಅಂತ ಹೇಳಿ ಬಂತು, ಓಕೆನಾ? ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟೇ ಈಸಿ ಇರುತ್ತೆ. ಡಿಗ್ರಿ ಬಂತು ಅಂತ ಅಂದ ತಕ್ಷಣ ಆ ಟೇಬಲನ್ನು ನೆನಪು ಮಾಡ್ಕೊಂಡು ಉತ್ತರ ಮಾಡಿಬಿಟ್ರೆ ಆಗೋಯ್ತು, ಸರಿನಾ? ನಾವೊಂದು ಕ್ವಶನ್ನ ಕೊಟ್ಟಿರ್ತೀನಿ, ನೀವು ನನಗೆ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಉತ್ತರವನ್ನು ತಿಳಿಸಿ. ಏನಪ್ಪ ಅಂತಂದರೆ ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 30 ಡಿಗ್ರಿ ಈಸಿಯಾಗಿರೋದು ಕೊಟ್ಟಿದ್ದೀನಿ. ಸೊ
ಇದನ್ನು ಮಾಡಿಬಿಟ್ಟು ನನಗೆ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿಡ್ರಿ. ಸರಿನಾ? ಸರಿ. ಇದರಲ್ಲಿ ಇನ್ನೊಂದು ಥರದ ಕ್ವಶನನ್ನು ಕೊಡ್ತಾರೆ. ಯಾವುದಪ್ಪ ಅಂತ ಕೇಳಿದ್ರೆ ನೋಡ್ರಿ, ಒಂದು ತ್ರಿಭುಜವನ್ನು ಕೊಟ್ಟಿರ್ತಾರೆ. ನಾನು ತ್ರಿಭುಜವನ್ನು ಕೈಯಿಂದ ಹಾಕ್ತಾ ಇರೋದು, ನೀವು ಹಾಕಬೇಡ್ರಿ ಯಾವುದೇ ಕಾರಣಕ್ಕೂ. ಎ ಬಿ ಸಿ, ಇಲ್ಲಿ ಕೋನ ಬಿ 90 ಡಿಗ್ರಿ ಇದೆ ಅಂತ ತಿಳ್ಕೊತೀನಿ. ಈ ಸಿಯನ್ನು ತೀಟಾ ಅಂತ ಹೇಳಿ ತೊಗೊತೀನಿ. ಓಕೆನಾ? ಈಗ ನಿಮಗೆ ಕೆಲವೊಂದಿಷ್ಟು ಇದನ್ನು ಕೊಟ್ಟಿರ್ತಾರೆ. ಎ ಬಿಯನ್ನು 3 ಅಂತ ಹೇಳಿ ಕೊಡ್ತಾರೆ, 3 ಬಾಣಗಳು. ಬಿ ಸಿಯನ್ನು 4 ಅಂತ ಹೇಳಿ ಕೊಟ್ಟಿರ್ತಾರೆ. ಎ ಸಿ 5 ಅಂತ ಹೇಳಿ ಕೊಟ್ಟಿರ್ತಾರೆ. ಇಲ್ಲಾಂದರೆ ಕೆಲವೊಂದು ಸಲ ಕಂಡುಹಿಡಬೇಕು, ಆದರೆ ನಾನಿಲ್ಲಿ ಕೊಟ್ಟಿರ್ತೀನಿ. ಓಕೆನಾ? ಹಾಂ, ಈಗೇನು ಮಾಡಬೇಕು, ನಿಮಗೆ ಸೈನ್ ತೀಟಾ ಮತ್ತು ಕಾಸ್ ತೀಟಾವನ್ನು ಕಂಡುಹಿಡೀರಿ ಅಂತ ಹೇಳಿ ಹೇಳ್ತೀನಿ. ಓಕೆನಾ? ಹಾಂ, ಈಗ ಸೈನ್ ತೀಟಾ ಮತ್ತು ಕಾಸ್ ತೀಟಾ ಕಂಡುಹಿಡಿಬೇಕು ಅಂದರೆ ಅದರ ನಮಗೆ ಫಾರ್ಮುಲಾ ಗೊತ್ತಿರಬೇಕು. ಸರಿನಾ? ಸೂತ್ರಗಳು ಗೊತ್ತಿರಬೇಕು. ಏನಿದೆ ಸೈನ್ ತೀಟಾದ ಹೇಳ್ರಿ? ಅಭಿಮುಖ ಬಾಹು ಭಾಗಿಸು ವಿಕರ್ಣ ಅಂತ ಹೇಳಿದೆ. ಸರಿನಾ? ಈ ಫಾರ್ಮುಲಾಗಳು ನಿಮಗೆ ಗೊತ್ತಿರಬೇಕು. ಸೈನ್ ತೀಟಾ ಅಂದ್ರೇನು? ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಕಾಸ್ ತೀಟಾ ಅಂದ್ರೇನು? ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಸರಿನಾ? ಹಾಂ ಹಾಂ, ಇದೆರಡರ ಬದಲಾಗಿ ಇನ್ನೂ 4 ಇದೆ, ಅದನ್ನು ಕೇಳಬಹುದು. ಯಾವ್ಯಾವುದಪ್ಪ? ಟ್ಯಾನ್ ತೀಟಾ ಕೇಳಬಹುದು, ಮತ್ತೊಂದು ಕೊಸೆಕ್ ತೀಟಾ ಕೇಳಬಹುದು, ನೆಕ್ಸ್ಟ್ ಯಾವುದು ಸೆಕ್ ತೀಟಾ ಕೇಳಬಹುದು, ಇಲ್ಲಾಂದರೆ ಕಾಟ್ ತೀಟಾ. ಇದಿಷ್ಟಿದೆ, ಇದರಲ್ಲಿ ಯಾವುದಾದ್ರೂ ಕೇಳಬಹುದು. ಸರಿನಾ? ಹಾಂ, ಇದೆಲ್ಲ ಫಾರ್ಮುಲಾಸ್ ಗೊತ್ತಿರಬೇಕು. ಇನ್ನು ಟ್ಯಾನ್ ತೀಟಾ ಏನಾಗುತ್ತೆ ನೋಡ್ರಿ? ಅಭಿಮುಖ ಬಾಹು ಡಿವೈಡೆಡ್ ಬೈ ಯಾವುದು? ಪಾರ್ಶ್ವ ಬಾಹು ಅಂಥೇಳಿ. ಕೊಸೆಕ್ ತೀಟಾ ಅದು ಸೈನ್ ತೀಟಾಸ್ ಅಪೋಸಿಟ್. ಏನಾಗುತ್ತೆ? ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಬಾಹು. ಇಲ್ಲಿ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಇತ್ತಲ್ಲ, ಈ ಕಡೆ ಏನಾಗುತ್ತೆ? ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಬಾಹು ಅಂಥೇಳಿ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಸೆಕ್ ತೀಟಾ ಏನಾಗುತ್ತೆ ನೋಡ್ರಿ? ವಿಕರ್ಣ ಇದ್ರ ಅಪೋಸಿಟ್ ಅದು. ಹಾಂ, ಕಾಸಿಂದ ಅಪೋಸಿಟ್ ಏನಾಗುತ್ತೆ? ಪಾರ್ಶ್ವ ಬಾಹು ಒಳಾಗುತ್ತೆ. ಇನ್ನು ಕಾಟ್ ತೀಟಾ, ಟ್ಯಾನ್ ತೀಟಾದ ಅಪೋಸಿಟ್ ಏನಾಯಿತು? ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ನೀವು ಇದು 3 ನೆನ್ಪಿಟ್ಕೊಳ್ರಿ. ಇದು 3 ಅದರದ್ದು ಉಲ್ಟಾಗಿರುತ್ತೆ, ಸಿಗುತ್ತೆ. ಓಕೆನಾ? ಹಾಂ, ಇನ್ನು ಸೈನ್ ತೀಟಾ ಮತ್ತು ಕಾಸ್ ತೀಟಾ ಕಂಡುಹಿಡಬೇಕಲ್ಲ. ಅಭಿಮುಖ ಬಾಹು ಯಾವುದು ಇದರಲ್ಲಿ? ಪಾರ್ಶ್ವಬಾಹು ಯಾವುದು ಅಂತ ಕಂಡುಹಿಡ್ಕೋಬೇಕು. ಇಲ್ಲಿ ನೋಡ್ರಿ, 90 ಡಿಗ್ರಿ ಇರುತ್ತಲ್ಲ, ಆ 90 ಡಿಗ್ರಿಗೆ ಅಭಿಮುಖವಾಗಿರೋದು ಯಾವತ್ತೂ ಏನಾಗುತ್ತೆ? ವಿಕರ್ಣ ಹೇಳಾಗುತ್ತೆ. ಓಕೆ, ಈಗ ಯಾವುದಾದ್ರು ಒಂದು ತೀಟಾ ಅಂತ ಹೇಳಿ ಕೊಟ್ಟಿರ್ತಾರೆ. ಇದು ತೀಟಾ ಅಂತ ಕೊಟ್ಟರೆ ಅದಕ್ಕೆ ಅಭಿಮುಖವಾಗಿರೋದು ಯಾವತ್ತೂ ಅಭಿಮುಖ ಬಾಹು. ಈಗ ಇದು ತೀಟಾ ಅಂತ ಕೊಟ್ಟಿದ್ದಾರಲ್ಲ, ಇದಕ್ಕೆ ಅಭಿಮುಖವಾಗಿರೋದೇನಾಗುತ್ತೆ? ಅಭಿಮುಖ ಬಾಹು. ಇನ್ನು ಉಳಿದಿರೋದೇನಾಯಿತು? ಪಾರ್ಶ್ವ ಬಾಹು. ಓಕೆನಾ? ಈಗಿಲ್ಲಿ ಬರ್ರಿ, ಅಭಿಮುಖ ಬಾಹು ಯಾವುದು? ಎ ಬಿ. ಹೌದಾ? ಎ ಬಿ ಅಂಥೇಳಿ ಬರ್ರಿ. ಭಾಗಿಸು ವಿಕರ್ಣ ಯಾವುದು? ಎ ಸಿ ಅಂಥೇಳಿ ಬರ್ರಿ. ಓಕೆ, ಎ ಬಿ ಎಷ್ಟಿದೆ ನೋಡ್ರಿ? 3 ಕೊಟ್ಟಿದ್ದಾರಲ್ವಾ? 3 ಭಾಗಿಸು ಎ ಸಿ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ? 5. ಇಷ್ಟು ಬರೆದ್ರೆ ಲೆಕ್ಕ ಮುಗೀತು. ಸರಿನಾ? ಇದು ಈಸಿಯಾಗಿ ಕೊಟ್ಟಿರ್ತಾರೆ, 2 ಮಾರ್ಕ್ಸಿಗೋಸ್ಕರ ಸಿಂಪಲಾಗಿ ಮಾಡಿ ಮುಗಿಸ್ಬಹುದು. ಓಕೆ, ಹಾಂ, ಇನ್ನು ಪಾರ್ಶ್ವಬಾಹು ಯಾವುದು ಹೇಳ್ರಿ? ಬಿ ಸಿ ಡಿವೈಡೆಡ್ ಬೈ ವಿಕರ್ಣ ಯಾವುದು? ಎ ಸಿ ಈಕ್ವಲ್ ಟು, ಹಾಂ, ಬಿ ಸಿ ಎಷ್ಟು ಕೊಟ್ಟಿದ್ದಾರೆ? 4 ಭಾಗಿಸು ಎ ಸಿ ಎಷ್ಟು ಕೊಟ್ಟಿದ್ದಾರೆ? 5. ನಿಮಗೆ ಇದನ್ನೇ, ಇದು ತುಂಬ ಈಸಿ, ಇಷ್ಟೇ ಸಿಂಪಲ್ ಆಗಿದೆ. ಸರಿನಾ? ಹಾಂ, ಇನ್ನು ಇದನ್ನೇ ಕಂಡುಹಿಡಿಯೋದು ಕಷ್ಟ ಅನಿಸುತ್ತೆ. ಏನು ಹೇಳ್ರಿ? ಇದನ್ನೇ ನೆನ್ಪಿಟ್ಕೋಬೇಕು. ಅಂದರೆ 90 ಡಿಗ್ರಿಗೆ ಅಭಿಮುಖವಾಗಿರೋದು ಯಾವತ್ತೂ ವಿಕರ್ಣ ಆಗಿರುತ್ತೆ. ತೀಟಾಗೆ ಅಭಿಮುಖವಾಗಿರೋ ಬಾಹು ಯಾವತ್ತೂ ಅಭಿಮುಖ ಬಾಹು, ಉಳಿದಿರೋದು ಪಾರ್ಶ್ವಬಾಹು. ಇದೊಂದು ನೆನ್ಪಿಟ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇಲ್ಲಿ ಮತ್ತೊಂದು ತ್ರಿಭುಜ ರಚನೆ ಮಾಡ್ತೀನಿ. ಇದು ಓಕೆನಾ? ಪಿ ಕ್ಯೂ ಆರ್ ಅಂಥೇಳಿ. ಇದು 90 ಡಿಗ್ರಿ. 90 ಡಿಗ್ರಿಗೆ ಅಭಿಮುಖವಾಗಿರೋದು ಯಾವತ್ತೂ ಏನಾಗಿರುತ್ತೆ ಹೇಳ್ರಿ? ವಿಕರ್ಣ. ಈಗ ಇದನ್ನು ತೀಟಾ ಅಂತ ತೊಗೊತೀನಿ. ತೀಟಾಗೆ ಅಭಿಮುಖವಾಗಿರೋದು ಯಾವತ್ತೂ ಏನು? ಅಭಿಮುಖ ಬಾಹು. ಇನ್ನು ಉಳಿದಿರೋದು ಯಾವುದು? ಪಾರ್ಶ್ವಬಾಹು. ತೀಟಾ ಚೇಂಜ್ ಆದಂಗೆ ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹು ಚೇಂಜ್ ಆಗ್ತಾ ಇರುತ್ತೆ. ಸರಿನಾ? ಹಾಂ, ಈ ಲೆಕ್ಕ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಬನ್ನಿ, ನೆಕ್ಸ್ಟ್ ಕ್ವಶನ್ ಯಾವುದ್ರ ಮೇಲೆ ಇದೆ ನೋಡ್ರಿ? ಸಂಭವನೀಯತೆ ಅಂತ ಹೇಳಿ. ಸರಿನಾ? ಈ ಕಾನ್ಸೆಪ್ಟ್ ಮೇಲೆ 2 ಮಾರ್ಕ್ಸಿಂದ ಒಂದು ಕ್ವಶನನ್ನು ಕೊಡ್ತಾರೆ. ಇಲ್ಲೊಂದು ಕ್ವಶನ್ ಬರೆದಿದ್ದೀನಿ ನೋಡ್ರಿ. ಒಂದು ಪೆಟ್ಟಿಗೆಯಲ್ಲಿ 10ರಿಂದ 18ರವರೆಗಿನ ಸಂಖ್ಯೆಗಳು ನಮೂದಾಗಿರುವ 9 ಕಾರ್ಡುಗಳನ್ನು ಹಾಕಲಾಗಿದ್ದು, ಆ ಪೆಟ್ಟಿಗೆಯಿಂದ ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ತೆಗೆದಾಗ ಅವಿಭಾಜ್ಯ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತಂದರೆ ನೋಡ್ರಿ, ಕ್ವಶನನ್ನು ಒಂದೊಂದೇ ಸೆಂಟೆನ್ಸಲ್ಲಿ ಅರ್ಥ ಮಾಡ್ಕೋಬೇಕು. ಒಂದು ಪೆಟ್ಟಿಗೆಯಲ್ಲಿ 10ರಿಂದ 18ರವರೆಗಿನ ಸಂಖ್ಯೆಗಳನ್ನು ನಮೂದಾಗಿರುವ 9 ಕಾರ್ಡ್ಗಳನ್ನು ಹಾಕಲಾಗಿದೆ. ಒಂದು ಪೆಟ್ಟಿಗೆ ಇದೆ,
ಆ ಪೆಟ್ಟಿಗೆಯಲ್ಲಿ ಇಲ್ಲಿ ನೋಡ್ರಿ ಒಂದು ಪೆಟ್ಟಿಗೆ ಇದೆ. ಆ ಪೆಟ್ಟಿಗೆಯಲ್ಲಿ 9 ಕಾರ್ಡ್ಗಳನ್ನು ಹಾಕಿದ್ದಾರೆ. 4, 5, 6, 7, 8, 1, 9 ಕಾರ್ಡ್ಗಳನ್ನು ಹಾಕಿದ್ದಾರೆ. ಆ ಕಾರ್ಡ್ಗಳಲ್ಲಿ ಸಂಖ್ಯೆಗಳಿದ್ದಾವೆ ನೋಡ್ರಿ. ಎಷ್ಟರಿಂದ 10ರಿಂದ 18ರವರೆಗಿನ ಸಂಖ್ಯೆಗಳು ನೋಡ್ರಿ. 1, 10, 11, 12, 13, 14, 15, 16, 17, 18 10ರಿಂದ 18ರವರೆಗಿನ ನಮೂದಾಗಿರುವಂಥ ಸಂಖ್ಯೆಗಳನ್ನು ಹಾಕಲಾಗಿದೆ. 9 ಕಾರ್ಡ್ಗಳು ಕಾಣಿಸ್ತಾ ಇದೆಯಾ? ಆ ಕಾರ್ಡ್ಗಳನ್ನು ಹಾಕಲಾಗಿದೆ. ಆ ಪೆಟ್ಟಿಗೆಯಿಂದ ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ತೆಗೆದಾಗ ಈ ಒಂದು ಪೆಟ್ಟಿಗೆಯಲ್ಲಿ ಕೈ ಹಾಕಿ ಯಾದೃಚ್ಛಿಕವಾಗಿ ಅಂದರೆ ನೋಡ್ದೇನೆ ಮೊದಲೇ ಗೊತ್ತಿಲ್ಲದೇನೆ ಒಂದು ಕಾರ್ಡನ್ನು ಹೀಗೆ ತೆಗೆದಾಗ ಅವಿಭಾಜ್ಯ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಇದಿಷ್ಟರಲ್ಲಿ ಅವಿಭಾಜ್ಯ ಸಂಖ್ಯೆ ಪಡೆಯುವ ಸಂಭವನೀಯತೆ ಎಷ್ಟು ಅಂತ ಹೇಳಿ ಕಂಡುಹಿಡಿಬೇಕು. ಸರಿನಾ? ಅವಿಭಾಜ್ಯ ಸಂಖ್ಯೆ ಅಂದರೆ ಏನು ಅಂತ ಆಲ್ರೆಡಿ ಹೇಳಿದ್ದೆ ಅಲ್ವಾ? ಅಂದರೆ ಅದು ಒಂದೊಂದಲೇ ಮಗ್ಗೆಯಲ್ಲಿ ಬರಬೇಕು, ಇಲ್ಲ ಅದೇ ಮಗ್ಗೆಯಲ್ಲಿ ಬರಬೇಕು. ಫಾರ್ ಎಕ್ಸಾಂಪಲ್ 10 ಅಂತ ತೊಗೊಂಡ್ರೆ ಅದು ಒಂದೊಂದಲೇ ಮಗ್ಗೆಯಲ್ಲಿ ಬರಬೇಕು, ಬಿಟ್ಟರೆ 11 ಮಗ್ಗೆಯಲ್ಲಿ ಮಾತ್ರ ಬರಬೇಕು ಅಂಥದ್ದು ಅವಿಭಾಜ್ಯ ಸಂಖ್ಯೆ. ಆದರೆ 11 ಆಗಿದೆಯಾ? ಇಲ್ಲ, ಅದು ಸುಮಾರಷ್ಟು ಮಗ್ಗೆಯಲ್ಲಿ ಬರ್ತವೆ. ಸೊ ಅದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಫಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವ್ಯಾವುದು ಅಂತ ಕಂಡು ಹಿಡ್ಕೋಬೇಕು. ನೋಡ್ರಿ, ಅವಿಭಾಜ್ಯ ಸಂಖ್ಯೆ ಯಾವ್ಯಾವುದು ಅಂತ ಹೇಳಿ. ಓಕೆನಾ? ನೋಡ್ತಾ ಹೋಗ್ರಿ. 10 ಅದು ಸುಮಾರಷ್ಟು ಮಗ್ಗೆಯಲ್ಲಿ ಬರುತ್ತೆ, 5 ಒಂದ್ಲೆಲ್ಲಿ ಬರುತ್ತೆ, 2 ಒಂದ್ಲೆಲ್ಲಿ ಬರುತ್ತೆ. ಸೊ ಅದಲ್ಲ. ಈಗ ನೆಕ್ಸ್ಟ್ ಇರೋದು ಯಾವುದು? 11. ಸೊ 11 ಒಂದೊಂದಲೇ ಮಗ್ಗೆಯಲ್ಲಿ ಮಾತ್ರ ಬರುತ್ತೆ, ಇಲ್ಲಾಂದರೆ 11 ಒಂದಲೇ. ಸೊ ಅದೊಂದು. 12 ಅದು 6 ಒಂದಲೇ ಮಗ್ಗೆಯಲ್ಲೂ ಬರುತ್ತೆ. ಸೊ ಅಲ್ಲ. 13 13 ಒಂದೊಂದಲೇ ಮಗ್ಗೆಯಲ್ಲಿ ಬರುತ್ತೆ, ಇಲ್ಲ ಅಂತಂದರೆ 13 ಒಂದಲೇ ಮಗ್ಗೆಯಲ್ಲಿ ಬರುತ್ತೆ. 14 ಅಲ್ಲ, 15 ಅಲ್ಲ, 16 ಅಲ್ಲ, 17 17 ಸಹಿತ ಅವಿಭಾಜ್ಯ ಸಂಖ್ಯೆ. ಅದು ಒಂದೊಂದಲೆಲ್ಲಿ ಬರುತ್ತೆ, ಇಲ್ಲಾಂದರೆ 17 ಒಂದಲೆಲ್ಲಿ ಮಾತ್ರ ಬರುತ್ತೆ. ಹಾಗಾದರೆ ಟೋಟಲ್ ಆಗಿ ಅವಿಭಾಜ್ಯ ಸಂಖ್ಯೆ ಎಷ್ಟಿದೆ ಹೇಳ್ರಿ? 3. ಓಕೆನಾ? ಈಗ ನಾವು ಏನು ಮಾಡಬೇಕು? ಸಂಭವನೀಯತೆಯನ್ನು ಕಂಡು ಹಿಡೀಲಿಕ್ಕೆ ಒಂದು ನಮಗೆ ಫಾರ್ಮುಲಾ ಗೊತ್ತಿರಬೇಕು. ಆ ಫಾರ್ಮುಲಾನ ಬರೀಲೇಬೇಕು. ಅದಕ್ಕೆ ಹಾಫ್ ಮಾರ್ಕ್ಸ್ ಇರುತ್ತೆ. ಏನಂತ ಕೇಳಿದ್ರೆ, ಘಟನೆ ಸಂಭವಿಸುವ ಯತ್ನಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಯತ್ನಗಳ ಸಂಖ್ಯೆ ಅಂತ ಹೇಳಿ. ಒಟ್ಟು ಯತ್ನಗಳ ಸಂಖ್ಯೆ. ಘಟನೆ ಸಂಭವಿಸ ಅಂದರೆ ಅವಿಭಾಜ್ಯ ಸಂಖ್ಯೆ ಎಷ್ಟು ಬರುತ್ತೆ ಅಂತ ಹೇಳಿ. ಟೋಟಲ್ ಆಗಿ ಅವಿಭಾಜ್ಯ ಸಂಖ್ಯೆ ಎಷ್ಟು ಬಂದಿದೆ? 3 ಅಲ್ವಾ? 3 ಭಾಗಿಸು ಒಟ್ಟು ಯತ್ನಗಳು. ಒಟ್ಟು ಕಾರ್ಡ್ಗಳು ಎಷ್ಟಿದ್ವು? 9 ಅಲ್ವಾ? ಸೊ 9 ಅಂತ ಹೇಳಿ ಬರುತ್ತೆ. ಈಗ ಭಾಗ ಹೋದರೆ ಭಾಗ ಹೊಡಿಬೇಕು. 3 ಒಂದಲೇ 3, 3 ಮೂರಲೇ 9. ಉತ್ತರ ಎಷ್ಟು ಬಂತು? 1/3. ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸಿಂಪಲ್ ಆಗಿರುತ್ತೆ. ಟೋಟಲ್ ಆಗಿ ಅವಿಭಾಜ್ಯ ಸಂಖ್ಯೆ ಎಷ್ಟು ಸಲ ಬಂದಿತ್ತು? 1, 2, 3 ಸಲ ಬಂದಿತ್ತಲ್ವಾ? ಸೊ ಎಷ್ಟು ಸಲ ಬಂದಿದೆ ಅದನ್ನು ಬರಿಬೇಕು. ಕೆಳಗಡೆ ಟೋಟಲ್ ಎಷ್ಟು ಸಲ ಎಷ್ಟು ಕಾರ್ಡ್ಗಳಿದ್ವು ಅದನ್ನು ಬರಿಬೇಕು. ಸೊ 1/3 ಅಂತ ಹೇಳಿ ಉತ್ತರ ಬರುತ್ತೆ. ಸರಿನಾ? ಇಷ್ಟು ಸಿಂಪಲ್ ಆಗಿರುತ್ತೆ. ನಾನು ಆದರೆ ಸ್ಕ್ರೀನ್ ಮೇಲೆ ಇನ್ನೂ ಸುಮಾರಷ್ಟು ಕ್ವಶನ್ಸನ್ನು ಹಾಕ್ತೀನಿ. ಅದನ್ನು ನೋಡಿ ಅದನ್ನು ಪ್ರಾಕ್ಟೀಸ್ ಮಾಡಿರಿ. ಯಾಕಂದರೆ ಸಂಭವನೀಯತೆ ಪಾಠದಲ್ಲಿ ಇಷ್ಟೇ ಈಸಿಯಾಗಿರೋದು ಯಾವುದು ಕೊಡೋದಿಲ್ಲ. ಯಾಕಂದರೆ ನಿಮ್ಮ ಬುದ್ಧಿವಂತಿಕೆಯನ್ನು ನೋಡ್ತಾರೆ, ಯಾವ ರೀತಿ ಕ್ವಶನನ್ನು ಸಾಲ್ವ್ ಮಾಡ್ತಾರೆ ಅನ್ನೋದನ್ನು ನೋಡ್ತಾರೆ. ಸೊ ಒಂದು ಸ್ವಲ್ಪ ಟ್ವಿಸ್ಟ್ ಆಗಿರೋ ಕ್ವಶನ್ಸನ್ನು ಕೊಡ್ತಾರೆ. ಸೊ ಅದನ್ನೆಲ್ಲ ಸುಮಾರಷ್ಟು ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿರಿ. ಓಕೆನಾ? ಸರಿ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.